ಜನ ಗ್ಯಾಸ್ಗಾಗಿ ಪರದಾಡ್ತಿದ್ದಾರೆ. ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ಮಾಡಿ ಕಾಳಸಂತೆಯಲ್ಲಿ ಗ್ಯಾಸ್ ಮಾರುತ್ತಿದ್ದವರಿಗೆ ಶಾಕ್ ಕೊಟ್ಟಿದ್ದಾರೆ. ಅಕ್ರಮವಾಗಿ ಸಿಲಿಂಡರ್ ಅನ್ನ ಮಾರ್ತಾ ಇದ್ದ 4 ಜನರನ್ನ ಬಂಧನ ಮಾಡಿದ್ದಾರೆ. ಜಮೀನಿನಲ್ಲಿ ಅಕ್ರಮವಾಗಿ ಇಟ್ಟಿದ್ದ ಸಿಲಿಂಡರ್ ಅನ್ನ ಸೀಸ್ ಮಾಡಿದ್ದಾರೆ. 19 ಲಕ್ಷ ಮೌಲ್ಯದ 105 ಸಿಲಿಂಡರ್, 2 ವಾಹನವನ್ನು ಜಪ್ತಿ ಮಾಡಿದ್ದಾರೆ. ಬೀದರ್ನ ಜನವಾಡ ಪೊಲೀಸರಿಂದ ಕಾರ್ಯಾಚರಣೆಯನ್ನ ಮಾಡಿ ಅಕ್ರಮವಾಗಿ ಸಿಲಿಂಡರ್ ಮಾರುತ್ತಿದ್ದ 4 ಜನರನ್ನ ಬಂಧನ ಮಾಡಿದ್ದಾರೆ. ಅಕ್ರಮ ಗ್ಯಾಸ್ ಸಿಲಿಂಡರ್ ಮಾರಾಟ ಮಾಡುತ್ತಿದ್ದವರಿಗೆ ಬೀದರ್ನ ಜನವಾಡ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಬಂಧಿತ ಆರೋಪಿಗಳಿಂದ 19 ಲಕ್ಷ ಮೌಲ್ಯದ 105 ಸಿಲಿಂಡರ್ ಹಾಗೂ 2 ವಾಹನಗಳು ಜಪ್ತಿಯಾಗಿದೆ. ಬೀದರ್ ಹೆಚ್ಚುವರಿ ಎಸ್ಪಿ ಚಂದ್ರಕಾಂತ ಪೂಜಾರಿ ಹೇಳಿಕೆಯನ್ನು ನೀಡಿದ್ದಾರೆ. ಔರಾದ ತಾಲೂಕಿನ ವಡಗಾಂವ್ ಗ್ರಾಮದ ಮಲ್ಲಾರಿ ಏಜೆನ್ಸಿಯವರು ಇಂಡಿಯನ್ ಮತ್ತು ಎಚ್ಪಿ ಕಂಪನಿಯ ಸಿಲಿಂಡರ್ಗಳು ಜನವಾಡ ಗ್ರಾಮದ ಹೊಲದಲ್ಲಿ ಇಟ್ಟು ಮಾರಾಟ ಮಾಡ್ತಾ ಇದ್ರು ಅಕ್ರಮವಾಗಿ. ಇದನ್ನ ಈಗ ಭೇದಿಸಿದ್ದಾರೆ. 4 ಜನರನ್ನು ವಶಕ್ಕೆ ಪಡೆದುಕೊಂಡು ಸಿಲಿಂಡರ್ಗಳನ್ನ ಎಲ್ಲ ಜಪ್ತಿ ಮಾಡಿಕೊಂಡು ಮತ್ತು ಇದಕ್ಕೆ ಸಂಬಂಧಪಟ್ಟಂತ 2 ವಾಹನಗಳನ್ನು ಜಪ್ತಿ ಮಾಡಿಕೊಂಡು ನಾವು ಪ್ರಕರಣವನ್ನು ದಾಖಲಿಸಿಕೊಂಡಿದ್ವಿ. ಒಟ್ಟಾರೆಯಾಗಿ 2,55,000 ಮೌಲ್ಯದ ಗ್ಯಾಸ್ ಸಿಲಿಂಡರ್ಗಳನ್ನ ಗೃಹ ಬಳಕೆ ಮತ್ತು ಕಮರ್ಷಿಯಲ್ ಬಳಕೆಗಾಗಿ ಇರತಕ್ಕಂಥ ಸಿಲಿಂಡರ್ಗಳನ್ನ ಇಂಡಿಯನ್ ಕಂಪನಿ ಮತ್ತು ಎಸ್ಪಿ ಕಂಪನಿಯ ಗ್ಯಾಸ್ ಸಿಲಿಂಡರ್ಗಳನ್ನ ವಶಪಡಿಸಿಕೊಂಡಿದ್ವಿ. 2 ವಾಹನಗಳನ್ನ ಕೂಡ ವಶಪಡಿಸಿಕೊಂಡಿದ್ವಿ. ಒಟ್ಟು ವಾಹನಗಳು ಮತ್ತು ಸಿಲಿಂಡರ್ ಎಲ್ಲ ಸೇರಿ 19 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಾವು ವಶಪಡಿಸಿಕೊಂಡಿದ್ವಿ ಮತ್ತು ತಪ್ಪಿತಸ್ಥರ ಮೇಲೆ ನಾವು ಕೇಸ್ ರಿಜಿಸ್ಟರ್ ಮಾಡಿ ಅವ್ರ ಬಗ್ಗೆ ನಾವು ಕ್ರಮ ಕೈಗೊಳ್ತೀವಿ. 4 ಜನರನ್ನು ವಶಕ್ಕೆ ಪಡೆದುಕೊಂಡು ಸಿಲಿಂಡರ್ಗಳನ್ನ ಎಲ್ಲ ಜಪ್ತಿ ಮಾಡಿಕೊಂಡು ಮತ್ತು ಇದಕ್ಕೆ ಸಂಬಂಧಪಟ್ಟಂತ 2 ವಾಹನಗಳನ್ನು ಜಪ್ತಿ ಮಾಡಿಕೊಂಡು ನಾವು ಪ್ರಕರಣವನ್ನು ದಾಖಲಿಸಿಕೊಂಡಿದ್ವಿ. ಒಟ್ಟಾರೆಯಾಗಿ 2,55,000 ಮೌಲ್ಯದ ಗ್ಯಾಸ್ ಸಿಲಿಂಡರ್ಗಳನ್ನ ಗೃಹ ಬಳಕೆ ಮತ್ತು ಕಮರ್ಷಿಯಲ್ ಬಳಕೆಗಾಗಿ ಇರತಕ್ಕಂಥ ಸಿಲಿಂಡರ್ಗಳನ್ನ ಇಂಡಿಯನ್ ಕಂಪನಿ ಮತ್ತು ಎಸ್ಪಿ ಕಂಪನಿಯ ಗ್ಯಾಸ್. ಜನ ಗ್ಯಾಸ್ಗಾಗಿ ಪರದಾಡ್ತಿದ್ದಾರೆ. ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ಮಾಡಿ ಕಾಳಸಂತೆಯಲ್ಲಿ ಗ್ಯಾಸ್ ಮಾರುತ್ತಿದ್ದವರಿಗೆ ಶಾಕ್ ಕೊಟ್ಟಿದ್ದಾರೆ. ಅಕ್ರಮವಾಗಿ ಸಿಲಿಂಡರ್ ಅನ್ನ ಮಾರ್ತಾ ಇದ್ದ 4 ಜನರನ್ನ ಬಂಧನ ಮಾಡಿದ್ದಾರೆ. ಜಮೀನಿನಲ್ಲಿ ಅಕ್ರಮವಾಗಿ ಇಟ್ಟಿದ್ದ ಸಿಲಿಂಡರ್ ಅನ್ನ ಸೀಸ್ ಮಾಡಿದ್ದಾರೆ. 19 ಲಕ್ಷ ಮೌಲ್ಯದ 105 ಸಿಲಿಂಡರ್, 2 ವಾಹನವನ್ನು ಜಪ್ತಿ ಮಾಡಿದ್ದಾರೆ. ಬೀದರ್ನ ಜನವಾಡ ಪೊಲೀಸರಿಂದ ಕಾರ್ಯಾಚರಣೆಯನ್ನ ಮಾಡಿ ಅಕ್ರಮವಾಗಿ ಸಿಲಿಂಡರ್ ಮಾರುತ್ತಿದ್ದ 4 ಜನರನ್ನ ಬಂಧನ ಮಾಡಿದ್ದಾರೆ. ಅಕ್ರಮ ಗ್ಯಾಸ್ ಸಿಲಿಂಡರ್ ಮಾರಾಟ ಮಾಡುತ್ತಿದ್ದವರಿಗೆ ಬೀದರ್ನ ಜನವಾಡ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಬಂಧಿತ ಆರೋಪಿಗಳಿಂದ 19 ಲಕ್ಷ ಮೌಲ್ಯದ 105 ಸಿಲಿಂಡರ್ ಹಾಗೂ 2 ವಾಹನಗಳು ಜಪ್ತಿಯಾಗಿದೆ. ಬೀದರ್ ಹೆಚ್ಚುವರಿ ಎಸ್ಪಿ ಚಂದ್ರಕಾಂತ ಪೂಜಾರಿ ಹೇಳಿಕೆಯನ್ನು ನೀಡಿದ್ದಾರೆ. ಔರಾದ ತಾಲೂಕಿನ ವಡಗಾಂವ್ ಗ್ರಾಮದ ಮಲ್ಲಾರಿ ಏಜೆನ್ಸಿಯವರು ಇಂಡಿಯನ್ ಮತ್ತು ಎಚ್ಪಿ ಕಂಪನಿಯ ಸಿಲಿಂಡರ್ಗಳು ಜನವಾಡ ಗ್ರಾಮದ ಹೊಲದಲ್ಲಿ ಇಟ್ಟು ಮಾರಾಟ ಮಾಡ್ತಾ ಇದ್ರು ಅಕ್ರಮವಾಗಿ. ಇದನ್ನ ಈಗ ಭೇದಿಸಿದ್ದಾರೆ. 4 ಜನರನ್ನು ವಶಕ್ಕೆ ಪಡೆದುಕೊಂಡು ಸಿಲಿಂಡರ್ಗಳನ್ನ ಎಲ್ಲ ಜಪ್ತಿ ಮಾಡಿಕೊಂಡು ಮತ್ತು ಇದಕ್ಕೆ ಸಂಬಂಧಪಟ್ಟಂತ 2 ವಾಹನಗಳನ್ನು ಜಪ್ತಿ ಮಾಡಿಕೊಂಡು ನಾವು ಪ್ರಕರಣವನ್ನು ದಾಖಲಿಸಿಕೊಂಡಿದ್ವಿ. ಒಟ್ಟಾರೆಯಾಗಿ 2,55,000 ಮೌಲ್ಯದ ಗ್ಯಾಸ್ ಸಿಲಿಂಡರ್ಗಳನ್ನ ಗೃಹ ಬಳಕೆ ಮತ್ತು ಕಮರ್ಷಿಯಲ್ ಬಳಕೆಗಾಗಿ ಇರತಕ್ಕಂಥ ಸಿಲಿಂಡರ್ಗಳನ್ನ ಇಂಡಿಯನ್ ಕಂಪನಿ ಮತ್ತು ಎಸ್ಪಿ ಕಂಪನಿಯ ಗ್ಯಾಸ್ ಸಿಲಿಂಡರ್ಗಳನ್ನ ವಶಪಡಿಸಿಕೊಂಡಿದ್ವಿ. 2 ವಾಹನಗಳನ್ನ ಕೂಡ ವಶಪಡಿಸಿಕೊಂಡಿದ್ವಿ. ಒಟ್ಟು ವಾಹನಗಳು ಮತ್ತು ಸಿಲಿಂಡರ್ ಎಲ್ಲ ಸೇರಿ 19 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಾವು ವಶಪಡಿಸಿಕೊಂಡಿದ್ವಿ ಮತ್ತು ತಪ್ಪಿತಸ್ಥರ ಮೇಲೆ ನಾವು ಕೇಸ್ ರಿಜಿಸ್ಟರ್ ಮಾಡಿ ಅವ್ರ ಬಗ್ಗೆ ನಾವು ಕ್ರಮ ಕೈಗೊಳ್ತೀವಿ. 4 ಜನರನ್ನು ವಶಕ್ಕೆ ಪಡೆದುಕೊಂಡು ಸಿಲಿಂಡರ್ಗಳನ್ನ ಎಲ್ಲ ಜಪ್ತಿ ಮಾಡಿಕೊಂಡು ಮತ್ತು ಇದಕ್ಕೆ ಸಂಬಂಧಪಟ್ಟಂತ 2 ವಾಹನಗಳನ್ನು ಜಪ್ತಿ ಮಾಡಿಕೊಂಡು ನಾವು ಪ್ರಕರಣವನ್ನು ದಾಖಲಿಸಿಕೊಂಡಿದ್ವಿ. ಒಟ್ಟಾರೆಯಾಗಿ 2,55,000 ಮೌಲ್ಯದ ಗ್ಯಾಸ್ ಸಿಲಿಂಡರ್ಗಳನ್ನ ಗೃಹ ಬಳಕೆ ಮತ್ತು ಕಮರ್ಷಿಯಲ್ ಬಳಕೆಗಾಗಿ ಇರತಕ್ಕಂಥ ಸಿಲಿಂಡರ್ಗಳನ್ನ ಇಂಡಿಯನ್ ಕಂಪನಿ ಮತ್ತು ಎಸ್ಪಿ ಕಂಪನಿಯ ಗ್ಯಾಸ್. ಜನ ಗ್ಯಾಸ್ಗಾಗಿ ಪರದಾಡ್ತಿದ್ದಾರೆ. ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ಮಾಡಿ ಕಾಳಸಂತೆಯಲ್ಲಿ ಗ್ಯಾಸ್ ಮಾರುತ್ತಿದ್ದವರಿಗೆ ಶಾಕ್ ಕೊಟ್ಟಿದ್ದಾರೆ. ಅಕ್ರಮವಾಗಿ ಸಿಲಿಂಡರ್ ಅನ್ನ ಮಾರ್ತಾ ಇದ್ದ 4 ಜನರನ್ನ ಬಂಧನ ಮಾಡಿದ್ದಾರೆ. ಜಮೀನಿನಲ್ಲಿ ಅಕ್ರಮವಾಗಿ ಇಟ್ಟಿದ್ದ ಸಿಲಿಂಡರ್ ಅನ್ನ ಸೀಸ್ ಮಾಡಿದ್ದಾರೆ. 19 ಲಕ್ಷ ಮೌಲ್ಯದ 105 ಸಿಲಿಂಡರ್, 2 ವಾಹನವನ್ನು ಜಪ್ತಿ ಮಾಡಿದ್ದಾರೆ. ಬೀದರ್ನ ಜನವಾಡ ಪೊಲೀಸರಿಂದ ಕಾರ್ಯಾಚರಣೆಯನ್ನ ಮಾಡಿ
ಅಕ್ರಮವಾಗಿ ಸಿಲಿಂಡರ್ ಮಾರುತ್ತಿದ್ದ 4 ಜನರನ್ನ ಬಂಧನ ಮಾಡಿದ್ದಾರೆ. ಅಕ್ರಮ ಗ್ಯಾಸ್ ಸಿಲಿಂಡರ್ ಮಾರಾಟ ಮಾಡುತ್ತಿದ್ದವರಿಗೆ ಬೀದರ್ನ ಜನವಾಡ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಬಂಧಿತ ಆರೋಪಿಗಳಿಂದ 19 ಲಕ್ಷ ಮೌಲ್ಯದ 105 ಸಿಲಿಂಡರ್ ಹಾಗೂ 2 ವಾಹನಗಳು ಜಪ್ತಿಯಾಗಿದೆ. ಬೀದರ್ ಹೆಚ್ಚುವರಿ ಎಸ್ಪಿ ಚಂದ್ರಕಾಂತ ಪೂಜಾರಿ ಹೇಳಿಕೆಯನ್ನು ನೀಡಿದ್ದಾರೆ. ಔರಾದ ತಾಲೂಕಿನ ವಡಗಾಂವ್ ಗ್ರಾಮದ ಮಲ್ಲಾರಿ ಏಜೆನ್ಸಿಯವರು ಇಂಡಿಯನ್ ಮತ್ತು ಎಚ್ಪಿ ಕಂಪನಿಯ ಸಿಲಿಂಡರ್ಗಳು ಜನವಾಡ ಗ್ರಾಮದ ಹೊಲದಲ್ಲಿ ಇಟ್ಟು ಮಾರಾಟ ಮಾಡ್ತಾ ಇದ್ರು ಅಕ್ರಮವಾಗಿ. ಇದನ್ನ ಈಗ ಭೇದಿಸಿದ್ದಾರೆ. 4 ಜನರನ್ನು ವಶಕ್ಕೆ ಪಡೆದುಕೊಂಡು ಸಿಲಿಂಡರ್ಗಳನ್ನ ಎಲ್ಲ ಜಪ್ತಿ ಮಾಡಿಕೊಂಡು ಮತ್ತು ಇದಕ್ಕೆ ಸಂಬಂಧಪಟ್ಟಂತ 2 ವಾಹನಗಳನ್ನು ಜಪ್ತಿ ಮಾಡಿಕೊಂಡು ನಾವು ಪ್ರಕರಣವನ್ನು ದಾಖಲಿಸಿಕೊಂಡಿದ್ವಿ. ಒಟ್ಟಾರೆಯಾಗಿ 2,55,000 ಮೌಲ್ಯದ ಗ್ಯಾಸ್ ಸಿಲಿಂಡರ್ಗಳನ್ನ ಗೃಹ ಬಳಕೆ ಮತ್ತು ಕಮರ್ಷಿಯಲ್ ಬಳಕೆಗಾಗಿ ಇರತಕ್ಕಂಥ ಸಿಲಿಂಡರ್ಗಳನ್ನ ಇಂಡಿಯನ್ ಕಂಪನಿ ಮತ್ತು ಎಚ್ಪಿ ಕಂಪನಿಯ ಗ್ಯಾಸ್ ಸಿಲಿಂಡರ್ಗಳನ್ನ ವಶಪಡಿಸಿಕೊಂಡಿದ್ವಿ. 2 ವಾಹನಗಳನ್ನ ಕೂಡ ವಶಪಡಿಸಿಕೊಂಡಿದ್ವಿ. ಒಟ್ಟು ವಾಹನಗಳು ಮತ್ತು ಸಿಲಿಂಡರ್ ಎಲ್ಲ ಸೇರಿ 19 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಾವು ವಶಪಡಿಸಿಕೊಂಡಿದ್ವಿ ಮತ್ತು ತಪ್ಪಿತಸ್ಥರ ಮೇಲೆ ನಾವು ಕೇಸ್ ರಿಜಿಸ್ಟರ್ ಮಾಡಿ ಅವ್ರ ಬಗ್ಗೆ ನಾವು ಕ್ರಮ ಕೈಗೊಳ್ತೀವಿ. 4 ಜನರನ್ನು ವಶಕ್ಕೆ ಪಡೆದುಕೊಂಡು ಸಿಲಿಂಡರ್ಗಳನ್ನ ಎಲ್ಲ ಜಪ್ತಿ ಮಾಡಿಕೊಂಡು ಮತ್ತು ಇದಕ್ಕೆ ಸಂಬಂಧಪಟ್ಟಂತ 2 ವಾಹನಗಳನ್ನು ಜಪ್ತಿ ಮಾಡಿಕೊಂಡು ನಾವು ಪ್ರಕರಣವನ್ನು ದಾಖಲಿಸಿಕೊಂಡಿದ್ವಿ. ಒಟ್ಟಾರೆಯಾಗಿ 2,55,000 ಮೌಲ್ಯದ ಗ್ಯಾಸ್ ಸಿಲಿಂಡರ್ಗಳನ್ನ ಗೃಹ ಬಳಕೆ ಮತ್ತು ಕಮರ್ಷಿಯಲ್ ಬಳಕೆಗಾಗಿ ಇರತಕ್ಕಂಥ ಸಿಲಿಂಡರ್ಗಳನ್ನ ಇಂಡಿಯನ್ ಕಂಪನಿ ಮತ್ತು ಎಚ್ಪಿ ಕಂಪನಿಯ ಗ್ಯಾಸ್ ಜನ ಗ್ಯಾಸ್ಗಾಗಿ ಪರದಾಡ್ತಿದ್ದಾರೆ. ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ಮಾಡಿ ಕಾಳಸಂತೆಯಲ್ಲಿ ಗ್ಯಾಸ್ ಮಾರುತ್ತಿದ್ದವರಿಗೆ ಶಾಕ್ ಕೊಟ್ಟಿದ್ದಾರೆ. ಅಕ್ರಮವಾಗಿ ಸಿಲಿಂಡರ್ ಅನ್ನ ಮಾರ್ತಾ ಇದ್ದ 4 ಜನರನ್ನ ಬಂಧನ ಮಾಡಿದ್ದಾರೆ. ಜಮೀನಿನಲ್ಲಿ ಅಕ್ರಮವಾಗಿ ಇಟ್ಟಿದ್ದ ಸಿಲಿಂಡರ್ ಅನ್ನ ಸೀಸ್ ಮಾಡಿದ್ದಾರೆ. 19 ಲಕ್ಷ ಮೌಲ್ಯದ 105 ಸಿಲಿಂಡರ್, 2 ವಾಹನವನ್ನು ಜಪ್ತಿ ಮಾಡಿದ್ದಾರೆ. ಬೀದರ್ನ ಜನವಾಡ ಪೊಲೀಸರಿಂದ ಕಾರ್ಯಾಚರಣೆಯನ್ನ ಮಾಡಿ ಅಕ್ರಮವಾಗಿ ಸಿಲಿಂಡರ್ ಮಾರುತ್ತಿದ್ದ 4 ಜನರನ್ನ ಬಂಧನ ಮಾಡಿದ್ದಾರೆ. ಅಕ್ರಮ ಗ್ಯಾಸ್ ಸಿಲಿಂಡರ್ ಮಾರಾಟ ಮಾಡುತ್ತಿದ್ದವರಿಗೆ ಬೀದರ್ನ ಜನವಾಡ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಬಂಧಿತ ಆರೋಪಿಗಳಿಂದ 19 ಲಕ್ಷ ಮೌಲ್ಯದ 105 ಸಿಲಿಂಡರ್ ಹಾಗೂ 2 ವಾಹನಗಳು ಜಪ್ತಿಯಾಗಿದೆ. ಬೀದರ್ ಹೆಚ್ಚುವರಿ ಎಸ್ಪಿ ಚಂದ್ರಕಾಂತ ಪೂಜಾರಿ ಹೇಳಿಕೆಯನ್ನು ನೀಡಿದ್ದಾರೆ. ಔರಾದ ತಾಲೂಕಿನ ವಡಗಾಂವ್ ಗ್ರಾಮದ ಮಲ್ಲಾರಿ ಏಜೆನ್ಸಿಯವರು ಇಂಡಿಯನ್ ಮತ್ತು ಎಚ್ಪಿ ಕಂಪನಿಯ ಸಿಲಿಂಡರ್ಗಳು ಜನವಾಡ ಗ್ರಾಮದ ಹೊಲದಲ್ಲಿ ಇಟ್ಟು ಮಾರಾಟ ಮಾಡ್ತಾ ಇದ್ರು ಅಕ್ರಮವಾಗಿ. ಇದನ್ನ ಈಗ ಭೇದಿಸಿದ್ದಾರೆ. 4 ಜನರನ್ನು ವಶಕ್ಕೆ ಪಡೆದುಕೊಂಡು ಸಿಲಿಂಡರ್ಗಳನ್ನ ಎಲ್ಲ ಜಪ್ತಿ ಮಾಡಿಕೊಂಡು ಮತ್ತು ಇದಕ್ಕೆ ಸಂಬಂಧಪಟ್ಟಂತ 2 ವಾಹನಗಳನ್ನು ಜಪ್ತಿ ಮಾಡಿಕೊಂಡು ನಾವು ಪ್ರಕರಣವನ್ನು ದಾಖಲಿಸಿಕೊಂಡಿದ್ವಿ. ಒಟ್ಟಾರೆಯಾಗಿ 2,55,000 ಮೌಲ್ಯದ ಗ್ಯಾಸ್ ಸಿಲಿಂಡರ್ಗಳನ್ನ ಗೃಹ ಬಳಕೆ ಮತ್ತು ಕಮರ್ಷಿಯಲ್ ಬಳಕೆಗಾಗಿ ಇರತಕ್ಕಂಥ ಸಿಲಿಂಡರ್ಗಳನ್ನ ಇಂಡಿಯನ್ ಕಂಪನಿ ಮತ್ತು ಎಚ್ಪಿ ಕಂಪನಿಯ ಗ್ಯಾಸ್ ಸಿಲಿಂಡರ್ಗಳನ್ನ ವಶಪಡಿಸಿಕೊಂಡಿದ್ವಿ. 2 ವಾಹನಗಳನ್ನ ಕೂಡ ವಶಪಡಿಸಿಕೊಂಡಿದ್ವಿ. ಒಟ್ಟು ವಾಹನಗಳು ಮತ್ತು ಸಿಲಿಂಡರ್ ಎಲ್ಲ ಸೇರಿ 19 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಾವು ವಶಪಡಿಸಿಕೊಂಡಿದ್ವಿ ಮತ್ತು ತಪ್ಪಿತಸ್ಥರ ಮೇಲೆ ನಾವು ಕೇಸ್ ರಿಜಿಸ್ಟರ್ ಮಾಡಿ ಅವ್ರ ಬಗ್ಗೆ ನಾವು ಕ್ರಮ ಕೈಗೊಳ್ತೀವಿ. 4 ಜನರನ್ನು ವಶಕ್ಕೆ ಪಡೆದುಕೊಂಡು ಸಿಲಿಂಡರ್ಗಳನ್ನ ಎಲ್ಲ ಜಪ್ತಿ ಮಾಡಿಕೊಂಡು ಮತ್ತು ಇದಕ್ಕೆ ಸಂಬಂಧಪಟ್ಟಂತ 2 ವಾಹನಗಳನ್ನು ಜಪ್ತಿ ಮಾಡಿಕೊಂಡು ನಾವು ಪ್ರಕರಣವನ್ನು ದಾಖಲಿಸಿಕೊಂಡಿದ್ವಿ. ಒಟ್ಟಾರೆಯಾಗಿ 2,55,000 ಮೌಲ್ಯದ ಗ್ಯಾಸ್ ಸಿಲಿಂಡರ್ಗಳನ್ನ ಗೃಹ ಬಳಕೆ ಮತ್ತು ಕಮರ್ಷಿಯಲ್ ಬಳಕೆಗಾಗಿ ಇರತಕ್ಕಂಥ ಸಿಲಿಂಡರ್ಗಳನ್ನ ಇಂಡಿಯನ್ ಕಂಪನಿ ಮತ್ತು ಎಚ್ಪಿ ಕಂಪನಿಯ ಗ್ಯಾಸ್